ಸೊ ಎಲ್ರಿಗೂ ಕೂಡ ಗುಡ್ ಆಫ್ಟರ್ನೂನ್. ಸೊ ಇವತ್ತು ನಾವು ಕಾಮರ್ಸ್ ರಿಲೇಟೆಡ್ ಕ್ವಿಜ್ ಅನ್ನು ಮಾಡ್ತಾ ಇದ್ವಿ. ಆಯ್ತಾ, ಕಾಮರ್ಸ್ ರಿಲೇಟೆಡ್ ಕ್ವಿಜ್. ಸೊ ಈ ಕ್ವಿಜ್ ಅಲ್ಲಿ 5 ರೌಂಡ್ಸ್ ಇರುತ್ತೆ. ಇಲ್ಲಿ 4 ಟೀಮ್ಸ್ ಇದಾವೆ. ಟೀಮ್ 1, ಟೀಮ್ 2, ಟೀಮ್ 3 ಮತ್ತು ಟೀಮ್ 4. ಸೊ ಇವೆಲ್ಲರೂ ಕೂಡ ಆಡಿಯನ್ಸ್. ಆಯ್ತಾ, ಸೊ ಫಸ್ಟ್ ಟೀಮ್ 1 ಗೆ ಕ್ವಶನ್ ಕೇಳಿದ್ರೆ ಅವರು ಆನ್ಸರ್ ಹೇಳಬೇಕು. ಅವ್ರಿಗೆ 1 ನಿಮಿಷ ಟೈಮ್ ಇರುತ್ತೆ. ಸೊ ವಿತಿನ್ 1 ಮಿನಿಟ್ ಅಲ್ಲಿ ದೇ ಹ್ಯಾವ್ ಟು ಟೆಲ್ ದ ಆನ್ಸರ್. 1 ನಿಮಿಷದೊಳಗೆ ಅವ್ರ ಆನ್ಸರ್ ಹೇಳಿದ್ರೆ ಅವ್ರಿಗೆ 10 ಮಾರ್ಕ್ಸ್ ಬರುತ್ತೆ. ಅವ್ರ ಆನ್ಸರ್ ಹೇಳಿಲ್ಲ ಅಂತ ಹೇಳಿದ್ರೆ ಅದು ಪಕ್ಕು ಟೀಮ್ ಶಿಫ್ಟ್ ಆಗುತ್ತೆ. ಅವರು ಇಮಿಡಿಯೇಟ್ ಹೇಳ್ಬೇಕು. ಅವ್ರು ಹೇಳಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೀಮ್ ಪಾಸ್ ಆಗುತ್ತೆ, ಅವ್ರು ಹೇಳಿಲ್ಲ ಅಂದ್ರೆ ನೆಕ್ಸ್ಟ್ ಟೀಮ್ ಪಾಸ್ ಆಗುತ್ತೆ. ಆಯ್ತಾ, ಸೊ ಅದಾದ್ಮೇಲೆ ಮೊದಲನೇ ಟೀಮಿಗೆ 10 ಮಾರ್ಕ್ಸ್ ಇರುತ್ತೆ, ಎರಡನೇ ಟೀಮ್ ಹೇಳಿದ್ರೆ 5 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಇದರಲ್ಲಿ 5 ರೌಂಡ್ಸ್ ಇರುತ್ತೆ. ಸೊ 4 ಟೀಮು 5 ರೌಂಡ್ಸ್. ಯಾರಿಗೆ ಹೈಯೆಸ್ಟ್ ಬರುತ್ತೋ ಫಸ್ಟ್ ಮತ್ತೆ ಸೆಕೆಂಡ್ ಟೀಮ್ನವರಿಗೆ ಪ್ರೈಸ್ ಇರುತ್ತೆ. ಆಡಿಯನ್ಸಿಗೂ ಕೂಡ ಪ್ರೈಸ್ ಇರುತ್ತೆ. ಸೊ ನೀವು ಆನ್ಸರ್ ಹೇಳಿದ್ರೆ ನಿಮ್ಮ ಹೆಸರನ್ನ ಬರೆದಿಟ್ಕೊಂಡು ಅಟ್ ದ ಎಂಡ್ ಆಫ್ ದ ಕ್ವಿಜ್ ನಿಮಗೆ ನಾವು ಏನದು ಪ್ರೈಸ್ ಅನ್ನು ಕೊಡ್ತೀವಿ. ಸೊ ಇಷ್ಟು ಟೀಮಿನ ರೂಲ್ಸ್. ಟೀಮ್ ಅಲ್ಲಿ ನೀವು ಮಾತಾಡ್ಕೋಬೇಕು. ಒಂದೇ ಸರಿ ಆನ್ಸರ್ ಹೇಳೋದು ಮತ್ತೆ ಒಂದೇ ಆನ್ಸರ್ ಇರೋದು. ಆಯ್ತಾ, ಒಂದ್ಸರಿ ಆನ್ಸರ್ ಹೇಳಿದ್ರೆ ಅಂದ್ರೆ ದಟ್ ವಿಲ್ ಬಿ ದ ಫೈನಲ್ ಆನ್ಸರ್. ಮತ್ತೆ ಎರಡನೇ ಸರಿಗೆ ಇನ್ನೊಂದು ಆನ್ಸರ್ ಹೇಳ್ತೀವಿ ಅಂದ್ರೆ ಅದನ್ನ ಕನ್ಸಿಡರ್ ಆಗೋದಿಲ್ಲ. ಸೊ ಒಂದೇ ಆನ್ಸರ್ ಒಂದೇ ಸರಿನೇ ಹೇಳೋದು. ಆಯ್ತಾ, ಸೊ ಇಷ್ಟು ಟೀಮಿನ ಕಂಡೀಷನ್. ಸೊ ಲೆಟ್ ಅಸ್ ಸ್ಟಾರ್ಟ್. ಇನ್ನೊಂದು ಡೌಟ್ ಸರ್, ಇವಾಗ ಒಂದು ಟೀಮ್ ಅವರು ಕ್ವಶನ್ ಗೆ ಆನ್ಸರ್ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಟೀಮ್ ಗೆ ಪಾಸ್ ಆಗುತ್ತಲ್ಲ, ಅವ್ರಿಗೆ ಎಷ್ಟು ಸೆಕೆಂಡ್ ಏನಾರ 30 ಸೆಕೆಂಡ್ಸ್ 20 ಸೆಕೆಂಡ್ ಇಮಿಡಿಯೇಟ್ ಹೇಳ್ಬೇಕು. ಅಂದ ತಕ್ಷಣ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ನೆಕ್ಸ್ಟ್ ಟೀಮ್ ಹೋಗ್ಬೇಕು. ಯಾಕಂದ್ರೆ ಇವರು 1 ನಿಮಿಷ ಟೈಮ್ ಅಲ್ಲಿ ಅವರು ಯೋಚನೆ ಮಾಡಿರ್ತಾರೆ. ಸರಿ, ಟೈಮ್ ಇರಲ್ಲ. ಈಗ ಇವರು ಆನ್ಸರ್ ಹೇಳಿಲ್ಲ, ಸಪೋಸ್ ನೀವ್ ಹೇಳಮ್ಮ, ಇವ್ರು ಹೇಳಿಲ್ಲ ಅಂದ ತಕ್ಷಣ ನೀವ್ ಹೇಳಮ್ಮ, ನೀವ್ ಹೇಳಿಲ್ಲ ಅಂದ ತಕ್ಷಣ ನೀವ್ ಹೇಳಿ, ನೀವ್ ಹೇಳಿಲ್ಲ ಅಂದ್ರೆ ಆಡಿಯನ್ಸ್. ಯಾರಿಗೆ ನೆಕ್ಸ್ಟ್ 5 ಮಾರ್ಕ್ಸ್. 5 ಫಸ್ಟ್ ಆನ್ಸರ್ ಹೇಳಿದ್ರೆ 10 ಮಾರ್ಕ್ಸ್, ನೆಕ್ಸ್ಟ್ ಆನ್ಸರ್ ಹೇಳಿದ್ರೆ 5. Okay. Winner runs. Audience. Okay, so let's play quiz. Okay, so first slide, this will be the demo slide. ಅಲ್ಲಿ ನೋಡಿ ಕ್ವೆಶ್ಚನ್ ಬಂದಿದೆ, ಅಲ್ಲಿ ನೋಡಿ ರೆಡ್ ಸರ್ಕಲ್ ಸುತ್ತುತ್ತಾ ಇದೆ. ಆಯ್ತಾ, ಫಸ್ಟ್ ಆನ್ಸರ್ ಹೇಳೋದು ಆ ಸರ್ಕಲ್ ಕಂಪ್ಲೀಟ್ ಆಗೋದ್ರೊಳಗೆ ಆನ್ಸರ್ ಹೇಳಬೇಕು. ಆಯ್ತಾ, ಆ ಸರ್ಕಲ್ ಒಂದ್ಸರಿ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ನೀವು ಆನ್ಸರ್ ಹೇಳಿಲ್ಲ ಅಂದ್ರೆ ದಟ್ ವಿಲ್ ನಾಟ್ ಕನ್ಸಿಡರ್. ಆ ಆನ್ಸರ್ ಆನ್ಸರ್ ಯಾವ್ದು ಹೇಳಿ ನೋಡೋಣ. ರೈಟ್ ಆನ್ಸರ್. ಅವರಿಗೆ 10 ಮಾರ್ಕ್ಸ್ ಸಿಗುತ್ತೆ. ಅಕಸ್ಮಾತ್ ಹೇಳಿದ್ರೆ ಪಾಸ್ ಮಾಡಿದವರಿಗೆ ನೆಕ್ಸ್ಟ್ ಅವ್ರ ಆನ್ಸರ್ ಹೇಳಿದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಸಪೋಸ್ ಈಗ ಯಾವ್ದೋ ಒಂದು ಹಿಸ್ಟ್ರಿ ಅಂತ ಇದೆ ಅಂತ ಅನ್ಕೋಣ. ಕೊಡ್ಬೋದಾ? ರೈಟ್ ಆನ್ಸರ್. ಫಸ್ಟ್ ಟೀಮ್ಗೆ 10 ಮಾರ್ಕ್ಸ್ ಬರುತ್ತೆ. 10 ಮಾರ್ಕ್ಸ್. ನೆಕ್ಸ್ಟ್ ಟೀಮ್ ವಾಟ್ ಈಸ್ ಮಾರ್ಕೆಟಿಂಗ್? ಕ್ವೆಶ್ಚನ್ ಓದಿ ಆಪ್ಷನ್ಸ್ ಅರುಣೋದಯ ಟೀಮ್ ಅವರಿಗೆ ಸರ್ ನೀವೇ ಓದಬೇಕು. ಓದಿ ಆಪ್ಷನ್ ಹೇಳಬೇಕು. ಆಪ್ಷನ್ ಅವರು ಓಕೆ. ಕೀಪಿಂಗ್ ದ ಅಕೌಂಟ್ಸ್ ಆಫ್ ಎ ಬುಕ್, ಪ್ರಮೋಟಿಂಗ್ ಅಂಡ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್, ಪ್ರೊಡ್ಯೂಸಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್, ಸೇವಿಂಗ್ ಮನಿ ಇನ್ ಎ ಬ್ಯಾಂಕ್. ಇದರಲ್ಲಿ ಯಾವ ಆಪ್ಷನ್ ಮಾರ್ಕೆಟಿಂಗ್? ಸೊ ಪ್ರೊಡ್ಯೂಸಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಕೊಡ್ಬೋದಾ? ಇನ್ನೂ ಟೈಮ್ ಇದೆ, ಬೇಗ ಯೋಚನೆ ಮಾಡಿ, ಬೇಗ ಕ್ಲಾರಿಟಿ ತಗೊಳ್ಳಿ. ಓಕೆ, ಟೈಮ್ ಬೇಗ ಕ್ಲಾರಿಟಿ ತಗೊಂಡು ಹೇಳ್ಬೋದು. ಇದಾ ಕ್ಲಿಯರಾ? ಓಕೆ, ಈಗ ಮತ್ತೆ ಚೇಂಜ್ ಮಾಡಿ ಕೊಡಲ್ಲ. ಇನ್ನೊಂದು ಸರ್ಕಲ್ ಮುಗಿಯೋದ್ರೊಳಗೇನೆ ಹೇಳ್ಬೇಕು. ನೀವು ಹೇಳಿ ಮಾಡ್ಬೇಕು. ಸರ್ಕಲ್ ಮುಗಿಯೋದು ಹೇಳಿದ್ರು ಅಷ್ಟೊಂದು ಪ್ರಮೋಷನ್ ಅಂತ ಆನ್ಸರ್ ಚೇಂಜ್ ಮಾಡ್ಕೊಂಡ್ರು. ಇನ್ನು ನೆಕ್ಸ್ಟ್ ಟೈಮ್ ಈ ತರ ಅವಕಾಶ ಕೊಡೋದು ಅದ್ರ ಒಳಗಡೆ ಹೇಳಬೇಕು. ಅರುಣೋದಯ ಟೀಮ್ ಅವರಿಗೆ 10 ಮಾರ್ಕ್ಸ್ ಬಂತು. ಸೊ ನೆಕ್ಸ್ಟ್ ಕ್ವೆಶ್ಚನ್ ಫಾರ್ ಥರ್ಡ್ ಟೀಮ್ ಅಂಕಿ ಟೀಮ್ ಅವರಿಗೆ. ಸೊ ಇದು ಕ್ವೆಶ್ಚನ್ ನೀಟಾಗಿ ಓದ್ಕೊಳ್ಳಿ. ವಾಟ್ ಈಸ್ ಅಕೌಂಟಿಂಗ್? The process of hiring people, the process of recording financial transactions, making advertisement, selling stocks.
Option B, the process of recording financial transactions. ಕೊಡ್ಬೋದಾ? Yes, sir. ಸರಿ ಕರೆಕ್ಟ್. 10 marks for Anki team. ನೆಕ್ಸ್ಟ್ ಟೀಮ್ಗೆ. So what are assets in business? The debts a company owns, the employees of a company, resources owned a business that have economic value, the total sales of a business. ಬೇಗ ಯಾವ ಆಪ್ಷನ್ ಅಂತ ಹೇಳಿ. ಬೇರೆ ಯಾರು ನೀವು ಮಾತಾಡ್ಕೋಬೇಕು, ಕೇಳಿಸ್ಬಾರ್ದು ಅದನ್ನ. ಆಡಿಯನ್ಸ್ ನೀವು ನೋಡಿ. ಆಡಿಯನ್ಸ್ ನೋಡ್ಕೊಂಡಿರಿ. ಈ ಕಡೆಯಿಂದ ಕವರ್ ಆಗಲಿ, ವಿಡಿಯೋ ಎರಡು ಕಡೆನೂ ಬರಲಿ. ಎಲ್ಲ ಕ್ವಶನ್ ಕೇಳ್ಬೇಕಾದ್ರೆ ಅವ್ರ ಆನ್ಸರ್ ಹೇಳ್ಬೇಕಾದ್ರೆ ಅವ್ರ ಆಡಿಯನ್ಸ್ ಕವರ್ ಆಗಿರ್ಲಿ. ಟೈಮ್ ಕಂಪ್ಲೀಟ್ ಆಗ್ತಾ ಇದೆ, ಬೇಗ ಹೇಳ್ಬೇಕು. A. ಓಕೆ ಫೈನ್. ಸೊ ಎ ಅಂತ ಆನ್ಸರ್ ಬಂದಿದೆ, ಟೈಮ್ ಔಟ್ ಆಗಿದೆ. ಸುಮ್ಮನೆ ನೆಕ್ಸ್ಟ್ ಟೀಮ್ ಓಕೆ. ಸೊ ನೆಕ್ಸ್ಟ್ ಟೀಮ್ ಬೇಗ ಹೇಳಿ. ಆಪ್ಷನ್ Resources owned by a business. ಓಕೆ ನಿಂದು ಹಿಂದೆ Resources owned by a business. Okay, name. Resources owned by a business. ಸೇಮ್. Yes. ಓಕೆ. ಸೊ ರಿಸೋರ್ಸಸ್ ಓನ್ಡ್ ಬೈ ಎ ಬಿಸಿನೆಸ್. ಇದು Yes. ಕರೆಕ್ಟ್ ಆನ್ಸರ್. ಹಾಗಾಗಿ ಟೀಮ್ 1 ಅವರಿಗೆ 5 marks goes to ಟೀಮ್ ಎ ಅಂದ್ರೆ ಇಮ್ಮಾರ್ಟಲ್ ಕಿಂಗ್ಡಮ್ಸ್ ಅವರಿಗೆ 5 marks ಬರುತ್ತೆ. ಓಕೆ. ಲೀಡಿಂಗ್ ಅಲ್ಲಿ ಇದ್ದಾರೆ ಇವರು ಫಸ್ಟ್ ಟೀಮ್ ಅವರು. ಓಕೆ. ಸೊ ನೆಕ್ಸ್ಟ್. ಸೊ ಈಗ ರೌಂಡ್ 2 ಇಟ್ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಟೀಮ್. ಫಸ್ಟ್ ಟೀಮ್ ಆಯ್ತಾ, ಫಸ್ಟ್ ಟೀಮ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲನೇ ಕ್ವೆಶ್ಚನ್ ಆಯ್ತಾ. ಸೊ ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್? ಆಲ್ಬರ್ಟ್ ಐನ್ಸ್ಟೈನ್, ಐಸಕ್ ನ್ಯೂಟನ್, ಥಾಮಸ್ ಎಡಿಸನ್, ಚಾರ್ಲ್ಸ್ ಬ್ಯಾಬೇಜ್. ಕೊಡ್ಬೋದಾ? ಓಕೆ. ಸೊ ಚಾರ್ಲ್ಸ್ ಬ್ಯಾಬೇಜ್. ಸೊ ಕರೆಕ್ಟ್ ಆನ್ಸರ್. 10 marks goes to first team. ನೆಕ್ಸ್ಟ್ ನಿಮಗೆ ಟೀಮ್ 2 ಬಿ ರೆಡಿ. ಎಸ್. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಇಮೇಲ್? ಕರೆಕ್ಟ್ ಆಗಿ ನೋಡ್ರಿ. ಎಲೆಕ್ಟ್ರಿಕಲ್ ಮೇಲ್, ಎಕ್ಸ್ಚೇಂಜ್ ಮೇಲ್, ಎಲೆಕ್ಟ್ರಾನಿಕ್ ಮೇಲ್, ಎಂಗೇಜ್ಮೆಂಟ್ ಮೇಲ್. ಇಮೇಲಿನ ಫುಲ್ ಫಾರ್ಮ್ B. Exchange name. ಸೊ ಬಿ ಎಕ್ಸ್ಚೇಂಜ್. ಸೊ ಇನ್ನೊಂದ್ಸರಿ ನೋಡ್ಕೊಂಬಿಡಿ ಆಯ್ತಾ, ಇನ್ನೊಂದ್ ಸ್ವಲ್ಪ ಟೈಮ್ ಇದೆ. Electronic mail. ಬೇಡ ಬೇಡ. ಕೈ ಒಳಗೆ ಇರ್ತದೆ. ಯಾಕಂದ್ರೆ first Next team. next Electronic mail. so Next team. Electronic mail. ನೆಕ್ಸ್ಟ್ ಟೀಮ್. electron. ಸೊ ದ ಚೆಕ್ ಮಾಡಿ. yes. ಟೀಮಿಗೆ ಅಂದ್ರೆ ಅಂಕಿ ಟೀಮ್ ಅವರಿಗೆ 5 marks ಬರುತ್ತೆ. Time ಇದೆ, ಯೋಚನೆ ಮಾಡಿ ಹೇಳಿ. ಈಗ ಒಂದ್ಸಲಿ next. ಹೇಳ್ಬೇಕಷ್ಟೇ, ಮತ್ತೆ ಚೇಂಜ್ ಮಾಡಕ್ ಅವಕಾಶ ಇಲ್ಲ. ಅವಲೇನೆ ಹೇಳಿದ್ವಿ, ಮತ್ತೆ ಅವಕಾಶ ಇದೆ ಕೊಡೋದು. ಯಾಕಂದ್ರೆ ನೀವು ಇಬ್ರು ಮಾತಾಡ್ಕೊಂಡು ಹೇಳ್ರಿ ಅಂತ, ನೀವೊಂದು ಹೇಳ್ಬಿಡ್ರಿ. ಆಗ ಸೇಮ್ ಈಗ ಅಂಕಿ ಟೀಮ್ ಅವರಿಗೆ ಕ್ವಶನ್, ಸೆಕೆಂಡ್ ರೌಂಡ್ ಫಸ್ಟ್ ಸೆಕೆಂಡ್ ರೌಂಡ್ ಇಂದ ಫಸ್ಟ್ ಕ್ವಶನ್ ನಿಮಗೆ. ಸೊ ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಎ ಕಂಪ್ಯೂಟರ್? ಡೇಟಾ ಪ್ರೊಸೆಸಿಂಗ್, ಕ್ಯಾಲ್ಕುಲೇಟಿಂಗ್, ಕಾಪಿಂಗ್ ಟೆಕ್ಸ್ಟ್, ಬ್ರೌಸಿಂಗ್ ದ ಇಂಟರ್ನೆಟ್. ಹೇಳಿ. ಟೈಮ್ ಇದೆ ಸರ್ಕಾರ ಮುಗಿಯೋದ್ರೊಳಗೆ ಇರಬೇಕು. Option A. Data processing. ಕನ್ಫರ್ಮ್. ಆಪ್ಷನ್ ಎ ಡೇಟಾ ಪ್ರೊಸೆಸಿಂಗ್. ರೈಟ್ ಆನ್ಸರ್. 10 marks goes to ಅಂಕಿ ಟೀಮ್. Okay. Next question for team 4. Which number are used in binary system? 0 0 0 1 1 2 none of the above. None of the ಅದೆಲ್ಲ ಹೇಳ್ತಾರೆ ಸರ್. ಯಾರು ಹೇಳಂಗಿಲ್ಲ. ಹೆಂಗ್ ಕೇಳಿಸ್ತಾರೋ ಅವ್ರಿಗೆ. ಕೇಳೋ ಆಗಿಲ್ಲ ಅಂತ ಹೇಳಿದ್ರೇನಪ್ಪ ನಿಮಗೆ ಆಡಿಯನ್ಸ್. ಈಗ ಇಲ್ಲಿ ಯಾರು ಹೇಳಿದ್ರು? ಹಾ ಬಿ ಆಪ್ಷನ್. ಓಕೆ, ಆಪ್ಷನ್ ಬಿ ರೈಟ್. 10 marks. ಕುವೆಂಪು ಟೀಮ್ ಅವರಿಗೆ 10 marks. ಓಕೆ. ಸೊ ಈಗ ಎರಡನೇ ರೌಂಡ್ ಮುಗೀತು. ಟೋಟಲ್ ಮಾರ್ಕ್ಸ್ ಏನು ಸರ್ ಟೀಮ್ 1 ಗೆ? ಟೀಮ್ 1 ಗೆ ನೋಡ್ರಿ, ಟೀಮ್ 1 ಗೆ ಟೋಟಲ್ ಬಂದ್ಬಿಟ್ಟು 25 marks ಆಗಿದೆ. ಓಕೆ, ಒಂದು ಕ್ಲಾಪ್. ಅರುಣ ಟೀಮ್ ಅವರಿಗೆ ಟೋಟಲ್ 15 marks. ಓಕೆ, ಕ್ಲಾಪ್. ಅಂಕಿ ಟೀಮ್ ಅವರಿಗೆ ಟೋಟಲ್ 20 marks. ಕುವೆಂಪು ಟೀಮ್ ಅವರಿಗೆ ಟೋಟಲ್ 10 marks. 20 Sir, ಯಾರಿಗೆ? ಅವ್ರಿಗೆ 5 ಅರುಣೋದಯ ಅವರಿಗೆ. ಹೌದು. ಅದೇ 10 + 5 15 ಆಗಿದೆ. ಇವ್ರಿಗೆ 5
ಸೊ ನೆಕ್ಸ್ಟ್ ರೌಂಡ್ 3 ಆಯ್ತಾ. ಸೊ ರೌಂಡ್ 3 ಅಲ್ಲಿ ನಿಮಗೆ ಸೊ ಯು ನೀಡ್ ಟೀಮ್ ಸ್ಟಾರ್ಟ್. ಫಸ್ಟ್ ಕ್ವೆಶ್ಚನ್ ಆಯ್ತಾ, ಲೋಗೋ ಬರುತ್ತೆ, ಲೋಗೋ ಯಾವ ಕಂಪನಿಯದು ಅಂತ ಹೇಳಬೇಕು, ಸರಿನಾ? ಸರಿ, ಈಗ ಇದ್ರದ್ದು ರೀಸನಿಂಗ್ ಮಿಸ್ ಆಯ್ತಲ್ಲ. ರೀಸನಿಂಗ್ ನೋಡ್ರಿ, ಇಲ್ಲಿ ನೋಡಿ ಈ ತರ ಸೀರೀಸ್ ಇದೆ, ನೆಕ್ಸ್ಟ್ ನಂಬರ್ ಯಾವುದು ಅಂತ ABZ BCY CDX. ನೆಕ್ಸ್ಟ್ ಬರೋದು ಯಾವುದು? ಆಪ್ಷನ್ A B C D. ಆಪ್ಷನ್ A. ಓಕೆ, ಕನ್ಫರ್ಮ್ ಅಲ್ವಾ? ಓಕೆ, ಲಾಕ್ ಆಪ್ಷನ್ A. ಎಸ್. ನೋಡಿ ಈ ತರ ಅನಾಲಿಸಿಸ್ ಇರುತ್ತೆ, ಸ್ವಲ್ಪ ನೋಡ್ಬೇಕು ಆಯ್ತಾ. ನೆಕ್ಸ್ಟ್ ಕ್ವೆಶ್ಚನ್ ಫಾರ್ ಟೀಮ್ ಬಿ. ಸೊ ನೋಡಿ, ರೆಡ್ ಈಸ್ ರಿಲೇಟೆಡ್ ಟು ಬ್ಲಡ್, ದೆನ್ ಗ್ರೀನ್ ಈಸ್ ರಿಲೇಟೆಡ್ ಟು ಸ್ಕೈ, ಸನ್, ಫ್ಲವರ್, ಗ್ರಾಸ್. ಗ್ರಾಸ ಹಾಕೋದಾ? ನೆಕ್ಸ್ಟ್ ಕ್ವೆಶ್ಚನ್ ಫಾರ್ ಥರ್ಡ್ ಟೀಮ್. ನೋಡಿ ಬೇಗ ಯೋಚನೆ ಮಾಡಿ. ಮೌಸ್ ಈಸ್ ರಿಲೇಟೆಡ್ ಟು ಕಂಪ್ಯೂಟರ್, ದೆನ್ ಬುಕ್ ಈಸ್ ರಿಲೇಟೆಡ್ ಟು. ಇನ್ನೊಂದ್ಸರಿ ನೋಡಿ ಮಾತಾಡ್ಕೊಂಡು ಆನ್ಸರ್ ಹೇಳಿ, ಒಂದೇ ಸರಿ ಆನ್ಸರ್. ಆಪ್ಷನ್ ಸಿ ಲೈಬ್ರರಿ. ಓಕೆ, ಆಪ್ಷನ್ ಸಿ ಲೈಬ್ರರಿ. So last question for last team of third round. So if pencil is written as NCIPEL, how is tiger written? PENCECIL ಅನ್ನ ಈ ರೀತಿ ANCEPL ಅಂತ ಬರೆದ್ರೆ ಟೈಗರ್ ನ ಯಾವ ರೀತಿ ಬರೀಬಹುದು ಅಂತ. ಕೈ ತೋರಿಸಬೇಡಿ. ಆಪ್ಷನ್ ಡಿ. ಆಪ್ಷನ್ ಡಿ ಕೊಡ್ಬೋದಲ್ವಾ? ಇನ್ನು ಟೈಮ್ ಇದೆ ನೋಡಿ. ಮುಗೀತು. ಓಡ್ತಾ ಇದೆ, ನೀವು ಹೇಳ್ಬಾರ್ದು. ಟೈಮ್ ಮುಗೀತು. ನಾನು ಹೇಳೋದೇನು ಗೊತ್ತಾ, ನೀವು ಆಪ್ಷನ್ ಡಿ ಅಂತ ಇನ್ನೊಬ್ರು ಆಪ್ಷನ್ ಸಿ ಅನ್ನೋ ಆಗಿಲ್ಲ, ನೀವಿಬ್ರು ಮಾತಾಡ್ಕೊಂಡೇ ಹೇಳಿ. ಯಾವ್ದು ಹೇಳಿಲ್ಲ? ಆಪ್ಷನ್ ಡಿನಾ? ಇಟ್ಸ್ ರಾಂಗ್. ನಿಮಗೆ ಥರ್ಡ್, ನಿಮಗೆ ಬೇಡ ಬಿ, ನಿಮ್ದು ಬಿನಾ? ಓಕೆ, ಸೊ ಫಸ್ಟ್ ಇವರು ಥರ್ಡ್ ಆಗಿದ್ದಾರೆ, ಥರ್ಡ್ ಕೊಡೋಣ. ರಾಂಗ್. ಬಿ. ನೆಕ್ಸ್ಟ್ ಇಮ್ಮಾರ್ಟಲ್ ಕಿಂಗ್ ನೈಟ್ಸ್ ಟೀಮ್ ಅವರಿಗೆ ಇಮ್ಮಾರ್ಟಲ್ ಕಿಂಗ್ ನೈಟ್ಸ್ ಟೀಮ್ ಅವರಿಗೆ ಟೋಟಲ್ 35 ಮಾರ್ಕ್ಸ್ ಬಂದಿದೆ. ಅರುಣೋದಯ ಟೀಮ್ ಅವರಿಗೆ ಟೋಟಲ್ 25 ಮಾರ್ಕ್ಸ್. ಅಂಕಿ ಟೀಮ್ ಅವರಿಗೆ ಟೋಟಲ್ 35 ಮಾರ್ಕ್ಸ್. ಕುವೆಂಪು ಟೀಮ್ ಅವರಿಗೆ ಟೋಟಲ್ 10 ಮಾರ್ಕ್ಸ್. ಲೀಡಿಂಗ್ ಅಲ್ಲಿ ಇರೋದು ಫಸ್ಟ್ ಇರೋದು ಇಮ್ಮಾರ್ಟಲ್ ಕಿಂಗ್ ನೈಟ್ಸ್ ಅವರು. ಅದು ಬಿಟ್ರೆ ಅಂಕಿ ಟೀಮ್ ಇಬ್ಬರ ನಡುವೆ ಕಾಂಪಿಟೇಷನ್ ಇದೆ. ನೀವು ಕೂಡ ಇದರಲ್ಲಿ ಎಲ್ಲಾ ಕ್ವೆಶ್ಚನ್ ಆನ್ಸರ್ ಮಾಡಿದ್ರೆ ಯಾರು ಬೇಕಾದ್ರೆ ಗೆಲ್ಲಬಹುದು. So let's go to the fourth round. So fourth round ಅಲ್ಲಿ ನಾನು ಇಮೇಜ್ ಬರುತ್ತೆ, ಲೋಗೋ ಬರುತ್ತೆ, ಆ ಲೋಗೋನ ಹೇಳಬೇಕು. ಫಸ್ಟ್ ಕ್ವೆಶ್ಚನ್ ಇವರಿಗೆ, ಮೊದಲನೇ ಟೀಮ್ ಅವರಿಗೆ. ಸೊ ಐಡೆಂಟಿಫೈ ದ ಲೋಗೋ. ಅಲ್ಲಿ ಎ ಕಾಣಿಸ್ತಾ ಇದೆಯಪ್ಪ, ಮೇಲೆ ಎ ಇದೆ, ಎ ಇತ್ತು, ಮುಂದೆ ಆರಾಮ ಆಗ್ತಿದೆ. ಅಮೆಜಾನಾ? ಫಿಕ್ಸಾ? ಎಲ್ಲಿದೆ ಸರ್? ಅದಕ್ಕೆ ಹೇಳಿ ನಾನು ಎ ಇದ್ರೆ ಆರಾಮ ಆಗ್ತಿದ್ದಾನೆ. ಎಸ್, ರೈಟ್ ಆನ್ಸರ್. 10 ಮಾರ್ಕ್ಸ್ ಫಾರ್ ಇಮ್ಮಾರ್ಟಲ್ ಕಿಂಗ್ ನೈಟ್ಸ್. ಓಕೆ, ಸೊ ನೆಕ್ಸ್ಟ್ ಬಿ ರೆಡಿ. ಸೆಕೆಂಡ್ ಟೀಮ್ ನವರಿಗೆ ಕ್ವೆಶ್ಚನ್. ಆಪ್ಷನ್ ಇದು ಗೂಗಲ್ ಮೇಲ, ಗೂಗಲ್ ಕ್ರೋಮಾ, ಗೂಗಲ್ ಡ್ರೈವ್ ಅಥವಾ ಗೂಗಲ್
ಅಲ್ಲಿ ಯಾರಾದ್ರು ಮಾತಾಡೋರು? ಮಾತಾಡ್ಕೊಂಡ್ರೆ ನಂಗಿಲ್ಲ. ಹಿಂದೆ ರೇಟ್ ಸುತ್ತಾ ಇದೆ ಗೂಗಲ್ ಓಕೆ ನೀನು ಗೊತ್ತಿಲ್ಲ ನಿನ್ನ ಹತ್ರ ಹಿಡ್ಕ. ನೆಕ್ಸ್ಟ್ ಥರ್ಡ್ ಥೀಮ್ ಬಿ ರೆಡಿ. ಸೊ ಇದು ಯಾವ ಲೋಗೋ? ಮಿಂತ್ರಾ, ಮೈಕ್ರೋಸಾಫ್ಟ್, ಮೀಶೋ, ನನ್ ಆಫ್ ದ ಎಬೋ. ಸುಮ್ಮನೆ ನೀವೇ ಹೇಳ್ತೀರಾ? ನಿಮಗೆ ಬಂದಾಗಷ್ಟೇ ಮಾತಾಡಿ. ಆಪ್ಷನ್ ಎ ಮೈಕ್ರೋ. ಮೈಕ್ರೋಸಾಫ್ಟ್ ಅಲ್ಲ ಸಾರಿ ಮಿಂತ್ರನಾ? ಆಪ್ಷನ್ ಎ ಓಕೆ ಮಿಂತ್ರಾ. ನೆಕ್ಸ್ಟ್ ಟೀಮ್ ಮೈಕ್ರೋಸಾಫ್ಟ್ ನಿಮ್ದು ನೆಕ್ಸ್ಟ್ ಮೈಕ್ರೋಸಾಫ್ಟ್ ನನ್ನ ನಿಮ್ದು ಹತ್ರ ಹೇಳು. ನನ್ನ ಅತ್ತೆ. ಸೊ ಫಸ್ಟ್ ಮೈಕ್ರೋಸಾಫ್ಟ್ ಕೊಡ್ತೀನಿ. ಯಾರು ಹೇಳಿದ್ದು? ಸ್ಟಾರ್ಟ್ ಬಟನ್. ಯಾರು ಹೇಳಿದ್ದು? ನೀವು. ಕುವೆಂಪು ಟೀಮ್ ಅವರಿಗೆ 5 ಮಾರ್ಕ್ಸ್. ನೆಕ್ಸ್ಟ್ ನಿಮಗೆ ಕ್ವಶನ್ ಆಯ್ತಾ? ಸೊ ಇದು ಯಾವುದು? ಮೊಜಿಲ್ಲಾ ಫೈರ್ಫಾಕ್ಸ್, ಒಪೆರಾ, ಸಫಾರಿ, ಕ್ರೋಮ್. ಹಿಂದೆ ರೆಡ್ ಸುತ್ತಾ ಇದೆ ನೋಡ್ರಿ. ಸೇನಾ ಕರೆಕ್ಟ್ ಓಕೆ. ನೆಕ್ಸ್ಟ್ ಟೀಮ್ ಎ ನೆಕ್ಸ್ಟ್ ಮೊಜಿಲ್ಲಾ ಫೈರ್ಫಾಕ್ಸ್. ಹಾ ಹೇಳು ಎ. ಎ ನಿಮ್ದಮ್ಮ ಸುದ್ದಿ. ಸೊ ಫಸ್ಟ್ ಎ ಕೊಡೋಣ. ಮೊಜಿಲ್ಲಾ ಸೊ ಇಲ್ಲಿಗೆ 4 ರೌಂಡ್ ಮುಗೀತು ಆಯ್ತಾ? ಸೊ 4 ರೌಂಡ್ ಆದ್ಮೇಲೆ ಮಾರ್ಕ್ಸ್ ಹೇಳಿದೆ. ಪಾಸ್ ಮಾಡ್ಕೊಳ್ಳಿ. ಮಾರ್ಕ್ಸ್ 35. ಅನ್ಸ್ಕ್ರೀನ್ ಟೀಮ್ ಒಂದು ಟೋಟಲ್ ಮಾರ್ಕ್ಸ್ 35. ಕುವೆಂಪು ಟೀಮ್ ಒಂದು ಟೋಟಲ್ ಮಾರ್ಕ್ಸ್ 15. ಈಗ ಲಾಸ್ಟ್ ಇದೆ ಇದು ಲಾಸ್ಟ್ ರೌಂಡ್. ಇದು ಸ್ವಲ್ಪ ಏನದು ಕಷ್ಟದ ರೌಂಡ್ ಅಂತ ಅಂದ್ಕೋಬಹುದು. ಕ್ವಶನ್ ಯಾವ ತರ ಬರುತ್ತೆ ಅಂತ ಗೊತ್ತಿಲ್ಲ ರಿಗಾರ್ಡಿಂಗ್ ಕರೆಂಟ್ ಇವೆಂಟ್ಸ್. ಸೊ ರೌಂಡ್ 5 ಮೊದಲನೇ ಕ್ವಶನ್. ಎಸ್ ಸೊ ಹೂ ಹ್ಯಾಂಡಲ್ಸ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡ್ ಕಾರ್ಪೊರೇಟ್ ಅಫೇರ್ಸ್? ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್. ನೆಕ್ಸ್ಟ್ ನಿಮಗೆ ಬೇರೆ ಸೆಕೆಂಡ್ ಟೀಮ್. ಹೂ ಇಸ್ ದ ಏನದು ಪ್ರೆಸೆಂಟ್ ಕಾರ್ಪೊರೇಟ್ ಮಿನಿಸ್ಟರ್ ಅಲ್ಲ ಏನದು ಕೋಆಪರೇಟಿವ್ ಮಿನಿಸ್ಟರ್? ನರೇಂದ್ರ ಮೋದಿ, ಎಚ್ ಡಿ ಕುಮಾರಸ್ವಾಮಿ, ಅಮಿತ್ ಶಾ ಮತ್ತೆ ರಾಜನಾಥ್ ಸಿಂಗ್. ರಾಜನಾಥ್ ಸಿಂಗ್ ಎಲ್ಲಾ ಟೀಮ್ ನೋಡ್ಕೊಳ್ರಿ. ಒಂದು ನಿಮಿಷ ಟೈಮ್ ಇದೆ. ಬೇರೆ ಯಾರು ಮಾತಾಡಿಲ್ಲ? ಸಿ ಅಮಿತ್ ಶಾ ಓಕೆನಾ? ಎಸ್ ಸೊ ಥರ್ಡ್ ಟೀಮ್ ಬಿ ರೆಡಿ. Who is the present Minister of Commerce and Industry? H.D. Kumaraswamy, Dharmendra Pradhan, and the Piyush Goyal, Shri Prahlad Joshi. ಆಪ್ಷನ್ ಎ. H.D. Kumaraswamy. Next. Option D. ನಿಮ್ದಮ್ಮ? ಆಪ್ಷನ್ ಪಿಯೂಷ್ ಗೋಯಲ್ ಸರ್. ಆಪ್ಷನ್ ಡಿ ಸಿ. ಪಿಯೂಷ್ ಗೋಯಲ್. ಡಿ ಡಿ ಆಡಿಯನ್ಸ್ ನಾವು ಇದ್ದೀವಿ. ನಾವೇ ನೋಡಿ ಬಿ ಓಕೆ. ಅವ್ರು ಆಡಿಯನ್ಸ್ ಕೇಳಬೇಕು. ಹೌದು ಏನ್ ಕೇಳ್ತಾ ಇಲ್ಲ ನೀವು ಅಲ್ಲ, ಅವ್ರು ಹೇಳಿದ್ರು. ಹಂಗಲ್ಲ ನೀವು ಆಗುದು ನಮ್ಗೆ ಕೇಳ್ಬೋದು. ನಾವು ಇದೀವಿ ನೋಡ್ತಾ ಇದೀವಿ ಹಾಕಿ ಅದನ್ನ. ಎಸ್ ಅವರು ಎ ಟೀಮ್. ಅವರೇ ಸರಿ ಫಸ್ಟ್ ಒನ್ ಹೇಳಿ.
President of India as of July 2022. So Pratibha Patil, Nirmala Sitaraman, Draupadi Murmu, Sonia Gandhi. ಕುವೆಂಪು ಟೀಮ್ ಅವರು ಹೇಳ್ಬೇಕು. Kuvanpu team member. Sena. Yes. ಇಲ್ಲಿಗೆ ಕ್ವಿಜ್ನ ಎಲ್ಲ ರೌಂಡ್ಸ್ ಮುಗಿತು. ಏನು ಅಂತ ಹೇಳಿದ್ರೆ ಆಡಿಯನ್ಸ್ಗೆ ಯಾವುದು ಅವಕಾಶ ಸಿಗಲಿಲ್ಲ. ಅನೌನ್ಸ್ ಮಾಡೋ ಟೈಮು ನಿಮಗೆಲ್ಲ ಗೊತ್ತಿದೆ, ಯಾರ್ಯಾರು ಬಂದಿರಬಹುದು ಅಂತೇಳಿ, ಬಟ್ ಆದ್ರೂ ಹೇಳ್ತೀನಿ ಆಯ್ತಾ. ಸೊ ಕುವೆಂಪು ಟೀಮ್ನವರು 25 ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ. ಅಂಕಿ ಟೀಮ್ನವರು 35 ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ. ಸೊ ಅರುಣೋದಯ ಟೀಮ್ನವರು 45 ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ. ಸೊ ಫಸ್ಟ್ ನಮ್ಮ ಹುಡುಗರೇ ಗೆದ್ದಿರೋದು. ಸೊ ಇವರು ಫಸ್ಟ್ ಮತ್ತೆ ಈ ಟೀಮು ಸೆಕೆಂಡ್. ಸೊ ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಥ್ಯಾಂಕ್ ಯು.